ನಾನು ಬೈತಾವೆ ನಮ್ಮ ಹುಡುಗರು. ಅದಕ್ಕೆ ಒಂದಿಟ್ಟು ಬದುಕಿ ಇಕ್ಬೇಕು ನಮ್ಮ ಅಮ್ಮನೇ ನಿಪಾಟು. ಹಿಂಗೆ ಬಿಟ್ಟರೆ ಆಗಲ್ಲ. ಅಮ್ಮನೇ ಬಾರಮ್ಮ, ನನ್ನ ಒಂದೆರಡು ಜೊತೆ ಬಟ್ಟೆ ಇದೆ ಒಗ್ದಾಕ ಬಾರಮ್ಮ. ಹಾಂ, ನಾನು ಬಟ್ಟೆ ಬಗ್ಗೆನೆ ನನಗೆ ಬರಲ್ಲ ಕಣಮ್ಮ. ಬರುತ್ತೆ ಬಾ, ಬರಲ್ಲ ಅಂದರೆ ಬರಲ್ಲ ಅಮ್ಮನಿ. ಎಲ್ಲ ಕಲ್ಕೋಬೇಕು ಬಾರಮ್ಮ, ಹೆಣ್ಮಕ್ಳು ಬಾ ಎಲ್ಲ ಕಲ್ಕೋಬೇಕು ಬಾರಪ್ಪ. ಬರಮ್ಮ, ನೆನ್ನೆ ಚಾ ಮುಸಿರು ತೊಳ್ದೆ ಇದೆಯಾ? ಇವತ್ತು ಎಲ್ಲನ ಬಟ್ಟೆ ಒಗಿ. ಎಲ್ಲ ಬಟ್ಟೆ ಒಗಿ ಎತ್ಕೊಳ್ಕೋಬೇಕು ಬಾರಮ್ಮು. ಎಲ್ಲ ಇವತ್ತು ಇಲ್ಲೋಡು ಸೊಪ್ಪಿನ ಪುಡಿಯಾಗ ಹಾಕಿ ನೆನಾಕಿ ಸೋಪ್ ತಗೊಂಡು ಹಚ್ಚಿ ಉಜ್ಬಿಟ್ಟು ಒಗ್ದು ಎಳ್ಳೆ ಇಟ್ಬಾರ್ದು ಜಾಸ್ತಿ ಒಣಗಾಕಿದ್ದೀನಿ. ಬಟ್ಟೆ ಒಗ್ಯೋದು ಬಾ. ಅದೇ ನೀನು ಒಂದು ಸತಿ ತೋರಿಸ್ಕೊಡ್ತೀನಿ, ಕಲ್ತ್ಕ ಬಾ. ಅಯ್ಯಮ್ಮ, ನನಗೆ ಸೋಪ್ನಾಗ ಹೇಳಿದ್ರೆ ಕೈಯೆಲ್ಲ ಪರ್ಸುಲಿತೈತೆ. ನೋಡು ಹೆಂಗೆ ಪರ್ಸುಲ್ದೈತೆ ಕೈ. ನನಗೆ ಸೋಪ್ನಾಗ ಹೇಳಿದ್ರೆ ಮೈಯೆಲ್ಲ ಕೈಯೆಲ್ಲ ಒಂಥರ ಪರ್ಸುಲ್ದಂಗೆ ಆಗುತ್ತೆ ಕಣಮ್ಮ. ಹಂಗನ್ಬಾರ್ದು, ಎದ್ದು ಬರ್ಬೇಕಣಮ್ಮ. ಎಲ್ಲ ನಾನು ನಂಬ್ತಾರೆ. ನಿನ್ನ ಮಗಳಿಗೆ ನೀನು ಬೋದ್ ಕಲ್ಸಿಲ್ ಕಳೆ ಅಂತಾರೆ. ಅದಕ್ಕೇನೆ ಪಟು ನೀನು ಬೋದ್ ಕಲಿಬೇಕು. ಇನ್ನು ಯಾರು ನೋಡಿರೂ ನೀನು ಬೋದ್ ಕಲ್ಸಿಲ್ಲ, ಅದಕ್ಕೆ ನಿನ್ನ ಮಗಳಿಗೆ ಗಂಡು ಬರಲ್ಲ ಅಂತಾರೆ. ಅದಕ್ಕೇನೆ ಬಾರಮ್ಮ, ಬಾ ಜಾಣ ಆಗ್ಬೇಕು ಬಾರಪ್ಪ. ಬಾ ಬಾ ಬಂಗಾರಿ ಬರಮ್ಮ, ಬಾರಮ್ಮ. ಬದುಕು ಮಾಡಬೇಕು, ಒಳ್ಳೆ ಮಾತನ್ನ ಹೇಳ್ತೀನಿ. ಬರಲ್ಲ ಒಳ್ಳೆ ಮಾತನಾಗ ಹೇಳ್ತಾ ಇದ್ದೀನಿ. ಅವಾಗಿಂದಾನ ಬದುಕು ಬಾಳು ಕಲಿಯೇ ಅಂತ ಹೇಳಿ ಬರಲ್ಲ ಅಂತ ಹೇಳ್ತೀಯ. ಬಾ ಇಲ್ಲಿ ಎದ್ದು ನಮ್ಮ ಉಳಿಸ್ತೀಯ. ಯಾರು ತಗೋಣ, ಯಾರನ್ನ ಕಾಮ್ದಾರು ಅಯ್ಯೋ ಮಗಳಿಗೆ ಒಳ್ಳೆ ಬುದ್ಧಿ ಕಲಿಸಿಲ್ಲ ಇವಳು ಅಂತ ಹೇಳಿ ನನ್ನ ನಂಬ್ತಾರೆ, ನೀನು ನಂಬಲ್ಲ. ಬದುಕು ಬಾಳು ಕಲೀಲಿಲ್ಲ ಅಂದರೆ ಯಾರು ಮದುವೆ ಮಾಡ್ಕೊಂಡು ಹೋಗಲ್ಲ. ಹಂಗೆ ಇರ್ತೀಯ ನೀನು ಅಷ್ಟೇ. ಇವಾಗ ಯಾರು ನೋಡಿರೂ ಹಂಗೆ ಎಂಬೋದು. ನನಗೆ ಅದಕ್ಕೇನೆ ನೀನು ಬದುಕು ಬಾಳು ಕಲಿಸ್ಬೇಕು ಅಂತ. ಬಾ ಒಳ್ಳೆ ಮಾತನಾಗ ಹೇಳ್ತಾ ಇದ್ದೀನಿ. ಬಾ ಸುಮ್ಮನೆ ಬಾರಮ್ಮ, ಒಗಿ ಬಾ. ಬಟ್ಟೆ ಅದನ್ನು ಒಗಿಬೇಕು ನೀನು. ಈ ಪಟ್ನ ನಾವೆಲ್ಲನ ನೀನೇ ಒಗಿಬೇಕು ಬಟ್ಟೆ ಎಲ್ಲನ. ಅಕ್ಕಿಗೆ ಎದ್ದಳ್ತಿಲ್ಲೂ ಎಲ್ಲ ಮುಸ್ರು ತಿಕ್ಕೊಡೋದು ಎಲ್ಲ ಮಾಡಬೇಕು. ಹಂಗೆ ಈ ಪಟ್ ಮಾಡಿರೇನಿ. ಇಲ್ಲಾಂದ್ರೆ ಆಗಲ್ಲ. ಹಿಂಗಿದ್ರೆ ನಿಮ್ಮ ಮನೆ ನಾನು ಬೈತಾರೆ. ಯಪ್ಪ, ಇವತ್ತು ಎತ್ತಲ ಗೊತ್ತುಟ್ಟಿತ್ತೋ ಏನು ನಮ್ಮತ್ತೆ. ಬದುಕು ಬಾಳು ಮಾಡಬೇಕು ಬಾ ಅಂತ ಹೇಳಿ ಮಗನ ಬೈತಾಯ್ತು. ಇಷ್ಟು ದಿವಸನ ಅವಳಿಗೆ ಬರಲ್ಲ ಕಣೆ, ಅವಳಿಗೆ ಬರಲ್ಲ ಅಂತ ಹೇಳಿ ಹಂಗೇನೆ ಹೇಳ್ತಿದ್ದಿದ್ದು. ಇವತ್ತು ಏನು ಹಿಂಗೆ ಮಗಳಿಗೆ ಬೈತಾಯ್ತಿ. ಎಲ್ಲರೂ ಹಂಗಂತಾರೆ, ನಿನ್ನ ಮಗಳಿಗೆ ಬದುಕು ಬಾಳು ಕಲ್ಸಿಲ್ ಕಣೆ, ಅಕ್ಕೆ ಮದುವೆ ಮಾಡ್ಕೊಂಡು ಹೋಗಲ್ಲ ಅಂತ ಹೇಳಿ ಅಕ್ಕೆ ಮದುವೆ ಆಗ್ದಿಲ್ಲದ ಕರ್ದನ. ಇವಾಗ ನಮ್ಮ ಅತ್ತಿಗೆ ಬದುಕು ಕಲಿಸ್ಬೇಕು ಅಂತ ಬಂದೈತೆ ಮನಸ್ನಾಯಿ. ನಾನಿವತ್ತು ಎತ್ತಲ ಗೊತ್ತುಟ್ಟಿತ್ತಪ್ಪ ಅಮ್ಮಂಗೆ ಅದು ಹೋಗತ್ತ. ಬರಲ್ಲ ಬರಲ್ಲ. ಇರಿ ಅಲ್ಲಿ ಪರ್ಕೆ ತಂಬರಿ ಇಲ್ಲಿ ಪರ್ಕೆ ಇಟ್ಟು ಕೊಟ್ರೆ ಇವಳಿಗೆ ನಾನು ಒಳ್ಳೇದು ಹೇಳ್ತಾ ಇದ್ವಿ. ಎಲ್ಲರೂ ಹಂಗೆ ಅಂತಾರೆ. ನನ್ನ ಮರ್ಯಾದೆ ತೆಗಿಬೇಡವಾ, ಒಗ್ದಾಕ್ಬೇಕು. 2 ಜೊತೆ ಇದಾವೆ ಒಗಿಬೇಕು. ಅಯ್ಯೋ ಎಳೆದ್ರ ಬಗ್ಗಿಸ್ತಿಲ್ಲದ ನೀನು ಬೋಲ್ತ್ ಮೇಲೆ ಬಗ್ಸಕ್ಕೆ ಹೋದ್ರಿ. ನೀನು ಅವಳು ಯಾವಾಗ ಬದುಕು ಕಲಿಬೇಕಾ ಅವಾಗಲೇ ಎಲ್ಲ ಕಲಿಸ್ಬೇಕಾಗಿತ್ತು. ಈಗ ಅಲ್ಲಿ ಬೋಲ್ತ್ಕೊಂಡವಳು ಅಲ್ಲೂ ಇಲ್ಲೂ ಓಡಾಡ್ಕೊಂಡು ಅದೇ ರೂಢಿ ಮಾಡ್ಕೊಂಡವಳೆ. ಈಗ ನೀನು ಅವಳು ಅದ್ಯಕ್ಕೆ ಹೋಗ್ತಿಯಲ್ಲತ್ತಿ. ಹೋಗಿ ಯಾರ ನೋಡು ಹಂಗಂಬದೆ ನನ್ನ. ಯಾರೋ ಮೊನ್ನೆ ಒಬ್ರು ಕೇಳಿರು, ನಮ್ಮ ಸಣ್ಣ ಮೈನ್ ಮಗ ಇದ್ದಾನೆ ಅಂದರೆ ಬದುಕು ಬಾಳು ಬೋರಾರಾಗಬೇಕು. ನಿನ್ನ ಮಗಳಿಗೆ ಬದುಕು ಬಾಳು ಬೋರಲ್ಲ ಮಾಡಾಕಿ ಅಂತಂದ್ಲು ಅವಳು. ಮೊನ್ನೆ ಅವಳು ಸಾಕಂತ ಕೇಳಿದ್ಲಿ ಅವಳು. ಅವರು ಸಣ್ಣ ಮೈನ್ ಮಗ ಯಾರ ಅಂತಿ, ಅವನು ಏನ ಕೆಲಸದಾಗ ಇದ್ದಾನಂತೆ. ಅದಕ್ಕೇನೆ ಅವ್ರಿಗೊಂದಿಟ್ಟು ಬದುಕು ಬಾಳು ಬೋರಾರಾಗಬೇಕು ಅಂತಂದ್ಲು. ಎಲ್ಲ ಬರೀ ಬದುಕು ಬಾಳು ಅಂತಾರೆ. ಅದಕ್ಕೇನೆ ಕಲಿಬೇಕು ಅಂತ ಹೇಳ್ತಾ ಇದ್ದೀನಿ. ಇನ್ನೇನು ಮಾಡೋಣ, ಎಲ್ಲರೂ ಕೇಳೋದೀನಿ. 4 ಜನಕ್ಕೆ ಅಡುಗೆ ಮಾಡೋದಾದ್ರೂ ಕಲ್ತಿರ್ಬೇಕು ಅಂತಾರೆ. ನಮ್ಮ ಅಮ್ಮನಿಗೆ ಏನು ಮಾಡ್ತೀವಿ, ಒಂದು ಕಾಪಿ ಲೋಟ ತೊಳೆಯೋಕ್ಕೂ ಬರಲ್ಲ. ಅಕ್ಕಿ ಪಟ್ಟು ಬದುಕಿಗಿಕ್ಬೇಕು. ಹಿಂಗಿದ್ರೆ ಆಗಲ್ಲ. ಅವ್ರ ಅಣ್ಣರು ಬೇರೆನೇ ನನ್ನ ಬೈತಾರೆ. ಯಾಕೆ ಬೇಕಪ್ಪ, ನಾನು ಯಾಕೆ ಬೈಸ್ಕೊಂಬ. ಬಾ ಇದು ಬಾ ಬಾ. ಅಳ್ಬಾರ್ದು, ಎದ್ದು ಬರಬೇಕು. ನಾನು ಹೇಳ್ಕೊಡ್ತೀನಿ. ಸೋಪಿನ ಪುಡಿಯಾಕೆಲ್ಲನ ಸೋಪಿನ ಪುಡಿ ಹಾಕಿ ನೆನಾಕಿ ಆಮೇಲೆ ಒಂದು ಸೋಪ್ ಇಕ್ಕಿ ಬ್ರಷ್ ತಗೊಂಡು ಉಜ್ಜಿ 2 ಪಟ ಒಗೆದು ಜಾಲ್ಸಿ ಹಾಕೋದು. ಜಾಲ್ಸಿ ಹಾಕೋದೇನಿ. ಜಾಲ್ಸಿ ಹಚ್ಕಟ್ಟಾಗಿ 2 ತಡಿ ಜಾಲ್ಸಿ ಹಿಂಡಿ ಒಣಗಾಕು. ಹಂಗೆ ಬಟ್ಟೆ ಒಗ್ಯೋದು. ಬಾ ಇಲ್ಲಿ. ಯಮ್ಮ ಬಟ್ಟೆ ಒಗ್ಯೋಕ್ಕೆ ವಾಷಿಂಗ್ ಮಿಷಿನ್ ತಗೊಂಬರಮ್ಮ. ನನಗೆ ಒಗ್ಯಕ್ಕೆ ಬರಲ್ಲ. ವಾಷಿಂಗ್ ಮಿಷಿನ್ ತಗೊಂಬಂದ್ರೆ ಅದೇ ಒಕ್ಕ ಮುತ್ತೆ ಕಣಮ್ಮ ಬಟ್ಟೆನ. ಯಾಕೋ ಗಿರ್ಜಿಂಬೆ ಮೇಲೆ ರೇಗಾಡ್ತಾ ಇದೆಯಾ? ಹೋಗು. ನಾವು ಅವಾಗ ಬದುಕಿ ಬಳಗಿಕ್ಲಿಲ್ಲ, ಈಗ ಬದುಕಿ ಬಗ್ಸೋದು ಬೋಲ್ ಬಿಗಿ ಐತೆ ನಮ್ಮ ಗಿರ್ಜಿಂಬೆ ನಾವು. ಹೋಗು. ಈಗಳಮ್ಮ ಅವಾಗ
ಬದುಕು ಬಾಳುನು ನಾವು ಹೇಳಿದ್ರೆ ಮಾಡೋದು. ನಾನು ಬಿಡು ಒಬ್ಳು ಅಂತ ಹೇಳಿ ಒಂದಿಟ್ಟು ಉಪ್ಸಿದ್ನ ಅಕ್ಕಿ ಇವಾಗ ಯಾರು ನೋಡಿರು ಬದುಕು ಬಾಳು ಬರಲ್ಲ ಅಂತಾರೆ. ಅಕ್ಕಿ ಅತ್ತ ಬದುಕು ಬಾಳು ಬಾಡಕ್ಕೆ ಕಲಿ ಬಾರಮ್ಮ ಅಂತ ಹೇಳಿ ನಾನು ಅಕ್ಕೆ ಕಾಯ್ತಾ ಇದ್ರೆ ನನಗೆ ಬೋರಲ್ಲ ಯಮ್ಮ, ನನಗೆ ಬೋರಲ್ಲ ಅಂಬುತ್ತಿ. ಬದುಕು ಬಾಳು ಕಲಿಬೇಕಲ್ವೇನಮ್ಮ? ಬದುಕು ಬಾಳು ಕಲಿಲಿಲ್ಲ ಅಂದರೆ ಯಾರು ಮದುವೆ ಮಾಡ್ಕೊಂಡು ಹೋಗಲ್ಲ. ಎಲ್ಲರೂ ನಾನು ಎಲ್ಲರನ್ನೂ ಕೇಳಿದ್ನಿ. ನಮ್ಮ ಮನೆಗೆ ಒಂದಿಟ್ಟು ಬದುಕು ಬಾಳಾರ ಆಗ್ಬೇಕು ನಮ್ಮ ಮನೆಯಾಗೆ ಅಂತಾರೆ. ನಮ್ಮ ಮನೆ ಬದುಕಿರುತ್ತಾ ಇರಲ್ವ ಗೊತ್ತಿಲ್ಲ, ಮುಂಚೆಗೆ ಹಂಗೆ ಅಂತಾರೆ. ನಮ್ಮ ಅಮ್ಮನ ಮಾಡಲ್ವಲ್ಲ, ಅಕ್ಕೆನೇ ಮಾಡ್ಕೊಂಡು ಹೋಗೋಕೆ ಹಿಂದೆ ಮುಂದೆ ನೋಡ್ತಾರೆ. ಅಕ್ಕೆ ಅತ್ತ ಬದುಕು ಬಾಳುನು ಕಲಿಬೇಕು ಅಂತ ಹೇಳ್ತಾ ಇದ್ದೀನಿ. ಏನು ಮಾಡಾರ? ಇವಾಗ ನಮ್ಮ ಹುಡುಗರು ಬೈತಾವ್ ಕಣಮ್ಮ ಅಕ್ಕೇನಿ. ನನಗೆ ಇವಾಗ ಇಪ್ಪಿಳೆದೇವೆ ನಮಗೆ ಟೆನ್ಷನ್ ಆಗೈತಿ. ನಮ್ಮತ್ತೆ ಈಗ ರೇಗಾಡುತ್ತೆ. ಈಗ ರೇಗಾಡಿದ್ರೆ ಏನಕ್ಕೆ ಬಂದಂಗೆ ತಗ, ಮುಂಚೆಗೇನೆ ಯೋಚನೆ ಮಾಡಬೇಕಾಗಿತ್ತು. ಒಬ್ಬಳೆ ಮಗಳು ಅಂತ ಹೇಳಿ ಒಬ್ಬ ಮಗಳು ಅಂತ ಸಾಕಿರೋದೇನೋ ಹೇಳ್ತಾರಲ್ಲ, ಅದು ಯಾರನ್ನ ಓದ್ಕೊಂಡು ಹೋದ್ಲು ಅಮ್ಮಂಗೆ. ಹಂಗಾಗುತ್ತೆ. ಯೋಟನ ಸಾಕಬಾರ್ದು. ಒಬ್ಬಳೆ ಮಗಳಂದ್ರೂ ಒಂದಿಟ್ಟು ಮನೆ ಬದುಕು ಒಂದಿಟ್ಟು ಬೈದಿಂದ ಬೆಳೆಸ್ಬೇಕು. ಒಬ್ಬಳೆ ಮಗಳು ಅಂತ ತಿಳಿಸೋರು ಬಂದ ಬಿಡಬಾರ್ದು. ಕಳಿಸ್ತೀನಿ ಸುಮ್ಮನೆ. ನಾನು ಇವಾಗ 2 ಬಿಟ್ಟಾಗಲೇ ಪರ್ಕೆ ತಾಂಡು 2 ಬಿಟ್ಟಾಗಲೇ ಕಳಿಸ್ತೀನಿ, ಸುಮ್ಮನಿರು. ನೀನೇನು ತಲೆ ಕೆಡಿಸ್ಕೊಬೇಡ. ನಮ್ಮ ಅಮ್ಮನಿಗೆ ಒಂದು 6-9 ಎಲ್ಲ ತಿಂಡಿ ಅಡುಗೆ ಪಾತ್ರೆ ತೊಳೆಯೋದ್ರಿಂದ ಹಿಡ್ದು ಬಟ್ಟೆ ಒಗ್ಯೋದ್ರಿಂದ ಹಿಡ್ದು ಪ್ರತಿಯೊಂದು ಕೆಲಸನ ಇನ್ನೊಂದು ವಾರಕ್ಕೆ ಕಳಿಸ್ತೀನಿ, ಸುಮ್ಮನಿರು. ಅವಳೇನಿಲ್ಲ ಕಲ್ತು ಬಿಡ್ತಾಳೆ. ಕಣ್ಣಾಗ ನೋಡಿ ಅವಳೇನಿಲ್ಲ ಕಲ್ತು ಬಿಡ್ತಾಳೆ. ಹೇಳ್ಕೊಡೋದೇ ಬೇಡ ಅವಳು ಹಂಗೆ. ನಮ್ಮ ಗಿರ್ಜಿಂಬೆ ಬೋಲ್ಚುರ್ಕು. ಅದಕ್ಕೆ ನಾನು ಗಿರ್ಜಿಂಬೆ ಅಂತ ಹೆಸರಿಕೆ ಇದ್ನಿ. ನಮ್ಮ ಗಿರ್ಜಿಂಬೆನ ನೀನು ಗಿರ್ಜಿಂಬೆ ಆಡ್ದಂಗೆ ಆಡಕ್ಕೆ ಮತ್ತೆ ನಮ್ಮ ಅಮ್ಮನಿ ನಾನು ಗಿರ್ಜಿಂಬೆ ಅಂತ ಇಕ್ಕಿರೋದು. ಕಲಿತಾಳೆ. ಕೆಲಸ ಮಾಡೋದೇನು ದೊಡ್ಡದಲ್ಲ, ಕಲಿತಾಳೆ. ದೊಡ್ಡದಲ್ಲ ಆದರೂ ಕಲಿಯೋತಕ್ಕ ದೊಡ್ಡದೇನೆ ಕಣಕ್ಕ. ಕಲ್ತ ಮೇಲೆ ಸಣ್ಣದು. ಯಾವ ಕೆಲಸನ ಆಗಲಿ ಕಲಿಯೋತಕ್ಕದ ಕೆಲಸ ಮಾಡೋಕ್ಕಾಗಲ್ಲ ಅಂದರೆ ಆಗಲ್ಲ. ಮನ್ಸು ಮಾಡಿದ್ರೆ ಅವಾಗ ಅದೇ ಸಣ್ಣ ಕೆಲಸ ಆಗುತ್ತೆ, ಗೊತ್ತಾ? ಮಾಡಬೇಕು. ಫಸ್ಟ್ ಮನ್ಸಿರಬೇಕು ಮೇಯ್ನು. ಮನ್ಸಿಲ್ಲದು ಯಾವುದೂ ಆಗಲ್ಲ. ಫಸ್ಟ್ ಮನ್ಸು ಮಾಡಬೇಕು. ಮಾಡ್ತಾಳೆ ಬಿಡು, ಅವಳೇನಿಲ್ಲ. ನೋಡು ಕೈಯೆಲ್ಲ ಬೆಳಗಾಗಿ ಸೆಲ್ತೇವೆ. ಕೈ ಪರ್ಪರ್ ಸುಲ್ದೈತೆ. ಪರ್ಪರೆ ಬೊತ್ತೈತೆ. ಏನು ಮಾಡೋಣ ಇವಾಗ? ಕೈಯಾಗ ನನಗೆ ಸೋಪ್ನ ಗಡಿರ ಆಗಲ್ಲ. ನೀನು ಆಲ್ಟಾಗ 2 ಜೊತೆ ಬಟ್ಟೆ ಒಗ್ಸತ್ತೆ ಇವತ್ತು. ನಾನು ಕೇಳಿದ್ ಕೊಡ್ತೀನಿ. ಅವಳಾಗುತ್ತೆ ಬಿಟ್ರಿ. ಇವಾಗ ನೀನು ಅಕ್ಕ ಯಾರಿಗೆ ಆಗಲಿ ಸ್ವಲ್ಪನ ಯಾವ ವಯಸ್ಸಲ್ಲಿ ಬದುಕಿ ಇಕ್ಬೇಕು ಆ ವಯಸ್ಸಲ್ಲಿ ಬದುಕಿ ಬದುಕು ಮಾಡಿಸಿದ್ರೇನೆ. ಇಷ್ಟು ದಿನ ಮೈ ಉಂಟ್ಕೊಂಡು ಸುಮ್ಮನೆ ಓಡಾಡ್ಕೊಂಡು ಅಲ್ಲಿ ಇಲ್ಲಿನೇ ಓಡಾಡ್ಕೊಂಡು ಇದ್ದಾಳೆ. ಇವಾಗ ಅವಳಿಗೆ ಕೆಲಸ ಮಾಡ್ಬೇಕಂದ್ರೆ ಆಗುತ್ತೆ? ಯಾವುದೇ ಕಾರಣಕ್ಕೂ ಆಗೋದಿಲ್ಲ. ಏನು ಮಾಡಿದ್ರು ಅವಳಿಗೆ ಆಗೋದಿಲ್ಲ ಇವಾಗ ಕೆಲಸ ಮಾಡೋಕ್ಕೆ. ಇಷ್ಟು ದಿವಸ ಉಂಡು ಊರೆಲ್ಲ ಟ್ರಿಪ್ ಇಕ್ಕೊಂಡು ಓಡಾಡ್ಕೊಂಡು ಬಂದ್ಲು. ಆವಾಗ ಹೇಳಿಲ್ಲ ಮತ್ತೆ. ಈಗ ಏನಿನ್ನು ಬದುಕು ಕಲಿಬೇಕು ಬಾಳು ಕಲಿಬೇಕು ಅಂತ ಈಗ ಹೇಳ್ತಾ ಐತಿ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಅತ್ತೆ ಇವಾಗ ಬದುಕು ಕಲಿಸ್ತಾ ಐತಿ ನಮ್ಮ ಗಿರ್ಜಿಂಬಿ. ಬದುಕು ಕಲಿಬೇಕು ಬಾಳು ಕಲಿಬೇಕು ಅಂತ ಹೇಳಿ ಯಾರನ್ನ ನೋಡು ಬದುಕು ಮಾಡೋರಾಗಬೇಕು ಅಂತಾರೆ ಅಂತ ಇವತ್ತೊಂದು ಸ್ಟ್ರಾಂಗ್ ಆಗೈತೆ ನಮ್ಮ ಅತ್ತೆ. ನಮ್ಮ ಗಿರ್ಜಿಂಬೆ ಮೇಲೆ ಸ್ವಲ್ಪ ಇವತ್ತು ಸ್ಟ್ರಾಂಗ್ ಇದ್ದಂಗೆ ಐತಿ. ನೋಡ್ತಾ ಇರಿ, ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.